ಫ್ರೆಂಡ್ಸ್ ನೋಡ್ಕೊಳ್ಳಿ, ಇವಾಗ ಒಂದು ಟೇಬಲ್ ಮೇಲೆ ಕೂತ್ಕೊಳ್ಳಿ. ಟೇಬಲ್ ಮೇಲೆ ಒಂದು ಈ ಥರ ಬ್ಲೌಸ್ ಪೀಸ್ ಇರುತ್ತಲ್ಲ, ಈ ಥರದ್ದನ್ನು ಹಾಸ್ಕೊಂಡು ಟೇಬಲ್ ಮೇಲೆ ಅದ್ರ ಮೇಲೆ ಒಂದು ಚೆನ್ನಾಗಿರೋದು ಒಂದು ತಟ್ಟೆ ಇಟ್ಕೊಂಡು, ಯಾವುದು ಯೂಸ್ ಮಾಡಿರಬಾರ್ದು. ದೇವರಿಗೆ ಅಂತಲೇ ಒಂದು ಸ್ಟೀಲ್ ತಟ್ಟೆ ಆಗಿರ್ಬೋದು, ಹಿತ್ತಾಳೆ ತಟ್ಟೆ ಆಗಿರ್ಬೋದು, ಯಾವುದಾದ್ರೂ ಉಪಯೋಗಿಸ್ಕೊಳ್ಳಿ. ಹೊಸ ತಟ್ಟೆ ದೇವರಿಗೆ ಈ ಥರ ಬತ್ತಿ ಮಾಡಲಿಕ್ಕೆ, ಏನಾದ್ರೂ ದೇವರಿಗೆ ಕೆಲಸ ಮಾಡಲಿಕ್ಕೆ ಅಂತಲೇ ಒಂದು ತಟ್ಟೆ ಇಟ್ಬಿಡಿ ದೇವ್ರ ಮನೇಲಿ. ಆ ತಟ್ಟೆನ ನಾವು ಶ್ರೇಷ್ಠವಾಗಿ ಇಟ್ಕೊಂಡು ಅದ್ರ ಮೇಲೆ ಮಾಡಿದ್ರೆ ನಮಗೆ ಒಳ್ಳೆಯದು. ನೋಡಿ, ನಾನಿವಾಗ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೇನೇನು ಬೇಕಾಗ್ಬೋದು ಅಂದರೆ ಹತ್ತಿ ಬೇಕಾಗುತ್ತೆ, ಹಾಗೆ ಸ್ವಲ್ಪ ವಿಭೂತಿ ಪೌಡರು, ಸ್ವಲ್ಪ ಹಾಲು ಬೇಕಾಗುತ್ತೆ. ಫಸ್ಟು ನೀವು ಈ ಎಳೆನ ಮಾಡ್ಕೊಳ್ಳಿ. ನಾನು 2 ಥರನೂ ತೋರಿಸ್ತೀನಿ ನಿಮಗೆ, 2 ಥರ ಮಾಡೋದನ್ನು ತೋರಿಸ್ತೀನಿ. ಯಾವ ಥರ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಈಸಿ ಮೆಥಡೇ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಬತ್ತಿ ತೊಗೊಂಡು ಕಾಳೆಲ್ಲ ತೆಗೆದಿರ್ಬೇಕು. ಇದನ್ನು ಏನು ಬೀಜ ಇರಬಾರ್ದು, ಆ ಥರ ಹತ್ತಿನೆಲ್ಲ ತೆಗೆದು, ಇದು ಅಮೆಝಾನಲ್ಲಿ ಸಿಗುತ್ತೆ. ನಾನು ಅಮೆಝಾನಲ್ಲಿ ತೊಗೊಂಡೆ. ಕಾಳು ಇರೋ ಅಂಥ ಹತ್ತಿ ಅಂದರೆ ಸಿಗುತ್ತೆ ಅದು, ಅಥವಾ ಗದ್ದಿಗೆ ಅಂಗಡಿ ಕೊಡೋದು ಸಿಗುತ್ತೆ. ನೀವು ತಂದು ಬಿಡಿಸಿ ಈ ಥರ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ನಾವೇ ಮಡಿಯಿಂದ ಮಾಡ್ಕೋಬೋದು. ನೋಡಿ, ಈ ಥರ ವಿಭೂತಿ ಹೆಚ್ಕೊಂಡು ಈ ಥರ ಹಿಂಗೆ ಎಳ್ಕೊಂಡು ಬರೋದು. ಇದನ್ನ ಹಿಂಗೆ ಎಳಿತಾ ಇದ್ರೆ ಬರ್ತಾ ಇರುತ್ತೆ ಅದನ್ನೇ. ನೋಡಿ, ಈ ಥರ ಸ್ವಲ್ಪ ಅಭ್ಯಾಸ ಮಾಡಿಬಿಟ್ರೆ ಬಂದ್ಬಿಡುತ್ತೆ. ಇದು ನೋಡಿ, ಈ ಥರ ಎಳಿತಾ ತೆಗಿತೀನಿ, ಕಾಣಿಸುತ್ತೆ ನೋಡಿ. ಈ ಥರ ಎಳಿತಾ ಇದ್ದರೆ ಬಂದ್ಬಿಡುತ್ತೆ, ಕಾಣಿಸ್ತಾ ಇದೆಯಾ? ಈ ಥರ ಎಳ್ಕೊಂಡು ಹೋಗ್ತಾ ಇದ್ದರೆ ಸಣ್ಣಗೆ ಎಳೆ ಬರ್ತಾನೇ ಇರುತ್ತೆ. ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಈ ಥರ ಈಸಿಯಾಗಿ. ಈ ಥರ ಮಾಡಿದ್ದು ಈಸಿ ಮೆಥಡೇ. ಇನ್ನೊಂದು ಮೆಥಡ್ ತೋರಿಸ್ತೀನಿ ನಿಮಗೆ. ಈ ಥರ ಮಾಡ್ತಾ ಹೋದರೆ ಎಷ್ಟು ಎಳೆ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಥರ ನೀವು ದೇವರಿಗೆ ಈ ಥರ ಎಳೆ ಮಾಡಿದಾಗ ಜನಿವಾರನೂ ಕೂಡ ಮಾಡಿ ಹಾಕ್ಬೋದು. ಗಣೇಶನಿಗೆ 21 ಎಳೆ ಜನಿವಾರ ಮಾಡಿ ಹಾಕ್ಬೋದು ಅಭ್ಯಾಸ ಇರೋರು. ಅದು ತುಂಬ ಶ್ರೇಷ್ಠ. ಗಣೇಶನಿಗೆ ಇದೆಲ್ಲ ತುಂಬ ಇಷ್ಟ. ಜನಿವಾರದ ಹಾರ, ಕಡಲೆಕಾಳು ಹಾರ, ಗೋಧಿ ಹಾರ ಮತ್ತು ದ್ರಾಕ್ಷಿ ಹಾರ, ಒಂದೊಂದು ವಾರ ಒಂದೊಂದು. ನಾನು ಮಂಗಳವಾರ ಇದನ್ನು ಸ್ಟಾರ್ಟ್ ಮಾಡಿ ಮಂಗಳವಾರ ಮಾಡಬೇಕು 48 ದಿವಸ ಅಂತ ಹೇಳಿದ್ದೀನಿ. ಅಂದರೆ ವಾರದಲ್ಲಿ ಮಾತ್ರ ಅರ್ಪಿಸೋದು. ಇದನ್ನು ಡೈಲಿ ದೀಪ ಹಚ್ಚೋದು 21 ಎಳೆ ಬತ್ತಿನ ಮಾಡಿಕೊಂಡು, ವಾರದಲ್ಲಿ ಮಂಗಳವಾರ ಮಾತ್ರ ನಾವು ದೇವರಿಗೆ ವಿಶೇಷವಾದ ಒಂದು ಹಾರನ ಅರ್ಪಿಸಿ ಒಂದು ನೈವೇದ್ಯ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ವ್ರತ ಇದು ತುಂಬ ಪವರ್ಫುಲ್ಲು. ತುಂಬ ರೆಮಿಡಿಗಳು ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ. ಬೇಗ ಆಗುತ್ತೆ. ಅಂದರೆ ಮದುವೆ, ಜಾಬು, ಆ ಥರದಕ್ಕೆಲ್ಲ ಇದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಇದು ವ್ರತ ಮಾಡಿದ್ರೆ. ಯಾರಿಗಾದ್ರೂ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗೆ ಆಗಲಿ ಮದುವೆ ಆಗಿಲ್ಲ ಅನ್ನೋ ಡಿಲೇ ಆಗ್ತಾಯಿದೆ ಅಂದಾಗ ಈ ಥರ ಅವ್ರ ಕೈಯಲ್ಲಿ ವ್ರತ ಮಾಡಿಸಿದಾಗ ನೀವು ಖಂಡಿತ ಯಾರು ನಿಮಗೆ ಮಾಡಬೇಕು ಅವರಿಗೆ ವ್ರತನ ಇದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಅವರೇ ಆರತಿ ಬೆಳಗಬೇಕು. ಅವ್ರ ಕೈಯಿಂದಲೇ ನೀವು ಈ ಹಾರನ ಅರ್ಪಿಸಬೇಕು. ಗಣೇಶನ ಮಂಗಳವಾರ ಬೆಳಗಿನ ಜಾವ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ಥರ ಅರ್ಪಿಸ್ಬೇಕು ನೀವು. ಬೇಕಾದ್ರೆ ನೀವು ಸಹಾಯ ಮಾಡ್ಬೋದು. ಈಗ ಗಂಡಸರು ಮನೇಲಿ ಇರ್ತಾರೆ, ಗಂಡನಿಗೆ ಯಾರಿಗಾರು ಪ್ರಮೋಷನ್ ಬೇಕಾಗುತ್ತೆ ಅಥವಾ ಜಾಬ್ ಆಗಬೇಕಾಗುತ್ತೆ, ಒಂದು ಕಡೆ ಎಲ್ಲಾದ್ರೂ ತುಂಬ ಟ್ರಾನ್ಸ್ಫರ್ ಬೇಕಾಗುತ್ತೆ, ತುಂಬ ಕಷ್ಟಪಡ್ತಿರ್ತಾರೆ. ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಆವಾಗ ಬೇಕಾದಾಗ್ಲೂ ಇಂಥದ್ದೆಲ್ಲ ಮಾಡ್ಬೋದು, ಕೆಲಸ ಮಾಡ್ಬೋದು. ಆವಾಗ ನೀವು ದೊಡ್ಡವ್ರು ಯಾರಾದರೂ ಮನೇಲಿ ಇದ್ರೂ ಕೂಡ ಅವ್ರು ನಿಮಗೆ ಬತ್ತಿ ಮಾಡಲಿ, ನಿಮ್ಮ ಟೈಮೆಲ್ಲ ಜಾಬ್ಗೆ ಹೋಗ್ತಿರ್ತೀರ ಅಂದರೆ ಒಂದಿನ ಮಡಿನಲ್ಲಿ ಕೂತ್ಕೊಂಡು ಬತ್ತಿಗಳನ್ನ ಮಾಡಿ ಇಟ್ಬೋದು. 21 ಎಳೆದು ಬತ್ತಿಗಳನ್ನ ತೋರಿಸ್ತಿರಲ್ಲ, ಅದನ್ನು ಮಾಡಿ ಇಟ್ಕೊಂಡು ಸಹಾಯ ಮಾಡ್ಬೋದು. ಅಥವಾ ಹಾರನ ಕಡಲೆಕಾಳು ಹಾರ ಅದನ್ನೆಲ್ಲ ಪೋಣಿಸಿ ಅದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ವಿಡಿಯೋದಲ್ಲಿ. ಅವರು ಯಾರಾದರೂ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ನಾವು ಬೆಳಗಿನ ಜಾವನೆ ಮಾಡಬೇಕಾದ್ರಿಂದ ಬೆಳಗ್ಗೆಗೆ ನಾವು ಅರ್ಪಿಸ್ಬೋದು. ಆದರೆ ಯಾರು ಸಂಕಲ್ಪ ಹೊತ್ತಿರ್ತಾರೆ, ಯಾರ ಹೆಸರು ನೀವು ಮಾಡಿರ್ತಾರೆ ಅವರೇ ಅವ್ರ ಕೈಯಾರೆ ಹಾಕಬೇಕು ಮತ್ತು ಬತ್ತಿನ ಬೆಳಗಬೇಕು. ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು. ಸಹಾಯ ಮಾಡಿದ್ರಿಗೂ ಕೂಡ ಪುಣ್ಯ ಬಂದೇ ಬರುತ್ತೆ. ಯಾರು ಸಂಕಲ್ಪ ಇಟ್ಟಿರ್ತೀವಿ ಅವರಿಗೆ ನಾವು ಸಹಾಯ ಮಾಡಿಕೊಟ್ರೆ ನಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಆಯ್ತು ನೋಡಿದ್ರಾ? ಈ ಥರ ಮಾಡ್ಕೋಬೋದು. ಈ ಥರ ಮಾಡಿ ಈಗ ಇದಾಯ್ತಲ್ವಾ? ನೋಡಿ ಇಷ್ಟಾಯಿತು. ನಾನು ಎಷ್ಟೊಂದು ಮಾಡಿಟ್ಟಿದ್ದೀನಿ ನೋಡಿ, ಈ ಥರ ಎಷ್ಟೊಂದು ದೊಡ್ಡದೆಲ್ಲ ಮಾಡಿಟ್ಟಿದ್ದೀನಿ. ಈಗ 2 ಬೆಟ್ಟು ತೊಗೊಂಡು 1 2 3 4 5 6 7 8 9 10ನ ಇಟ್ಕೊಂಡು, ಈಗ 10 ಆದಮೇಲೆ ಇದನ್ನು ಮಡಿಸಿದ್ರೆ 2 ಭಾಗ ಆಗುತ್ತೆ ನೋಡಿ. ಈಗ 2 ಭಾಗ ಆಯಿತು. ಈಗ ಇದು 10 2 ಭಾಗ ಆಗೋದಕ್ಕೆ 20 ಆಯಿತು ಅಲ್ವಾ? ಈಗ 20ಕ್ಕೆ ಇನ್ನೊಂದು ಸೇರಿಸ್ಬೇಕು ನಾವು.
ಇನ್ನೊಂದು ದಳನ ಸೇರಿಸ್ಬೇಕು. 20 ದಳ ಆಯ್ತಲ್ಲ, ಇನ್ನೊಂದಕ್ಕೆ ಸ್ವಲ್ಪ ಹಿಂಗೆ ಕಟ್ ಮಾಡಿಕೊಂಡು ಈ ಥರ ಒಂದು ದಳ ಮಾಡಿ ಇಲ್ಲಿಗೆ ಸೇರಿಸ್ಕೋಬೇಕು. ಇವೆಲ್ಲ ಸೇರಿಸಿದ್ರೆ ಈಗ 21 ದಳ ಆಯಿತು. 21 ದಳನ ಈಗ ಸ್ವಲ್ಪ ಮುಂದೆ ಕಾಣಿಸ್ತಾ ಇದೆ, ಮುಂದೆ ಈ ಥರ ಸ್ವಲ್ಪ ಈಗ ಹೀಚ್ಕೋಬೇಕು. ಇದನ್ನು ಸ್ವಲ್ಪ ಬತ್ತಿನ ಸ್ವಲ್ಪ ಈಗ ಹಿಂಗೆ ಮಾಡಿ ಬತ್ತಿನ ಹೀಗೆ ಮಾಡಿ ಸ್ವಲ್ಪ ಈಗ ಹಾಲು ಹೆಚ್ಕೊಂಡು ನೋಡಿ, ಹಾಲು ಹೆಚ್ಕೊಂಡು ಹೀಗೆ ಮಾಡ್ಕೊಳ್ಳೋದು. ಹಾಲು ಹೆಚ್ಕೊಂಡು ಹಿಂಗಂದರೆ ಅದು ಚೆನ್ನಾಗಿ ಈ ಥರ ಆಗುತ್ತೆ. ಇದಕ್ಕೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬತ್ತಿನ ಹಾಕಿ ಗಟ್ಟಿ ಮಾಡ್ಕೋಬೇಕು. ಈಗ ನೋಡಿ ಈ ಥರ ಗಟ್ಟಿ ಮಾಡ್ಕೊಳ್ಳೋದು. ಈ ಥರ ಮಾಡ್ತಾಯಿದ್ರೆ ಚೆನ್ನಾಗಿ ಗಟ್ಟಿ. ಇಲ್ಲಿ ತುದಿ ಇದೆಯಲ್ಲ, ಈ ತುದಿ ಹತ್ರ ಇದು ಬೆನ್ನು ಭಾಗ, ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಮಾಡಬೇಕು. ಇಲ್ಲಿ ಮಾಡಿದಾಗ ಅದನ್ನು ನೀಟಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಮಾಡ್ತಾ ಹೀಗೆ ಮುಂದಕ್ಕೂ ಸ್ವಲ್ಪ ನೋಡಿ, ಮುಂದಕ್ಕೂ ಸ್ವಲ್ಪ ಹಾಕೊತಾ ಇದ್ರೆ ಉದ್ದ ಆಗ್ತಾ ಇರುತ್ತೆ. ಇದು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಚೆನ್ನಾಗಿ ಉರಿಯುತ್ತೆ. ಗಟ್ಟಿಯಾಗಿ ಮಾಡಿ ಹಿಂಗೆ ಉದ್ದ ಮಾಡ್ಕೊಂಡಾಗ ಚೆನ್ನಾಗಿ ಉರಿಯುತ್ತೆ. ಬತ್ತಿ ತುಂಬ ಹೊತ್ತು ಉರಿಯುತ್ತೆ. ಈಗ ನೋಡಿ ಎಷ್ಟು ಉದ್ದ ಆಯಿತು ಮತ್ತು ಹೇಗೆ ಗಟ್ಟಿ ಆಯಿತು ಅಂತ. ಈಗ ಇದನ್ನು ನೀವು ಈಗ ಬಿಡಿಸ್ಕೊಳ್ಳೋದು. ಈಗ ಈ ಥರ ಅಗಲ ಮಾಡಿಕೊಂಡ್ರೆ ಈಗ ಈ ಥರ ದಳಗಳನ್ನೆಲ್ಲ ಈಗ ಬಿಡಿಸ್ಕೊಂಡು 21 ಎಳೆ ಇರುತ್ತೆ. ಇದರಲ್ಲಿ 21 ದಳ ಆಗುತ್ತೆ. ಈಗ ನೋಡಿ, ನೋಡಿಲ್ಲ, ಈಗ 21 ದಳ ಆಯಿತು. ಈಗ 21 ದಳ, ಇದು ಒಂದು ಬತ್ತಿ ಆಯಿತು. ಜೋಡಿ ಬತ್ತಿ ಹಚ್ಬೇಕು ಈ ಥರದನ್ನು. ಸರಿ ತೋರಿಸ್ತೀನಿ. 1 2 3 4 5 6 7 8 ಮತ್ತು 10 ಈಗ ಸುತ್ಕೊಳ್ಳೋದು. ಇದನ್ನು ಈಗ ನಡೆಸಿ 2 ಮಾಡ್ಕೊಳ್ಳೋದು. ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಹಾಕೋದು. ಇನ್ನೊಂದು 1 ದಳ ಬೇಕಲ್ಲ, 21ಕ್ಕೆ 10 ಆಗಿದೆ. 10 10 20 ಆಗಿದೆ. ಈಗ ನೋಡಿ ಇದು ಸೇರಿಸಿ 21 ಆಯಿತು. ಇದನ್ನು ಮುಂದೆಗಡೆ ಹೀಗೆ ಈಚ್ಕೊಂಡು ಸ್ವಲ್ಪ ಹಾಲು ಅಷ್ಟೇ ಸುಮ್ಮನೆ ಟಚ್ ಮಾಡೋದು. ಈ ಸೊಂಟದ ಹತ್ರ ಈ ಥರ ಬೆನ್ನಿನ ಭಾಗದಿಂದ ಈ ಥರ ಮಾಡೋದು. ಈಗ ಸ್ವಲ್ಪ ಎಕ್ಸ್ಟ್ರಾ ಹತ್ತಿ ಹಾಕೊಳ್ಳೋದು. ಹೀಗೆ ಮಾಡ್ಕೊಳ್ಳೋದು. ಹೀಗೆ ಮಾಡ್ತಾ ಅದು ಗಟ್ಟಿ ಆಯ್ತಾ ಬರುತ್ತೆ, ಉದ್ದನೂ ಆಗುತ್ತೆ. ಉದ್ದ ನಿಮ್ಗೆ ಎಷ್ಟು ಉದ್ದ ಬೇಕಷ್ಟು ಮುಂದೆ ತುದಿಗೆ ಥರ ಸೇರಿಸ್ಕೊಳ್ಳೋದು. ಸ್ವಲ್ಪ ಇಲ್ಲಿ ಮುಂದೆ ತುದಿ ಭಾಗದಲ್ಲಿ ಗಂಟಿನ ಭಾಗದಲ್ಲೂ ಕೂಡ ಸೇರಿಸ್ಕೊಳ್ಳೋದು. ಈಗ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯಿತು. ಫ್ರೆಂಡ್ಸ್, ಈ ಥರ ರಿಚುವಲ್ಸ್ನೆಲ್ಲ ನಾವು ಯಾಕೆ ಮಾಡಬೇಕು, ಮಾಡದೇ ಇದ್ದರೆ ನಮಗೇನು ಆಗಲ್ವಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಗಲ್ಲ. ಕೆಲವೊಂದು ನಮ್ಮದು ಪೂರ್ವಜನ್ಮದ ಕರ್ಮಾಂತರ ಇರುತ್ತೆ. ಹಾಗೆ ನಮ್ಮ ಜಾತಕದಲ್ಲೂ ಕೂಡ ಕೆಲವು ದೋಷಗಳಿರುತ್ತೆ. ಹಾಗಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗಲ್ಲ. ಆಗ ನಾವು ಇದನ್ನು ಎಲ್ಲ ಮಾಡಬೇಕು. ಮಾಡಿದಾಗ ಇದು ಜ್ಯೋತಿಷದ ಪ್ರಕಾರವೂ ಕೂಡ ನಮಗೆ ಒಳ್ಳೆಯದಾಗುತ್ತೆ. ನಮಗೆ ಮಾಡಿದಾಗ ನೀವು ನೋಡಿ ಒಂಥರ ತುಂಬ ಖುಷಿಯಾಗುತ್ತೆ. ಯಾವುದೋ ಒಂದು ರಿಚುವಲ್ಸ್ ಮಾಡಿದಾಗ ಏನು ವೈಬ್ರೇಷನ್ ಇರುತ್ತೆ ಅಂತಲೇ ಗೊತ್ತಿಲ್ಲ ಅದು ಯೂನಿವರ್ಸಲ್ಲಿ. ಅಷ್ಟು ಚೆನ್ನಾಗಿ ಒಳ್ಳೆಯದಾಗುತ್ತೆ ನಮಗೆ. ಯಾರೋ ಮಾಡಿದವರಿಗೆ ಅದು ಅನುಭವ ಚೆನ್ನಾಗಿ ಗೊತ್ತಾಗುತ್ತೆ. ಈ ಥರ ರಿಚುವಲ್ಸ್ಗಳನ್ನೆಲ್ಲ ಮಾಡಿದಾಗ ಒಳ್ಳೆಯ ಅನುಭವ ಆಗುತ್ತೆ. ಈ ಥರ ಬಿಡಿಸ್ಕೊಂಡಾಗ ನೀವು 21 ದಳ ಆಗುತ್ತೆ. ಇವಾಗೆಲ್ಲ 21 ದಳ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. 2 ನಾನು ತೋರಿಸ್ಲಿಕ್ಕೆ ಅಂತ ಇದು ಮಾಡಿದ್ದು. ಮೊದಲೇ 2 ಮಾಡಿ ಇಟ್ಟಿದ್ದೀನಿ ನೋಡಿ. ನೀಟಾಗಿ ಕುತ್ಕೊಂಡು ಸಮಾಧಾನ ಮಾಡಿದ್ರೆ ಎಷ್ಟು ಚೆನ್ನಾಗಾಗುತ್ತೆ. ಸ್ವಲ್ಪ ನಾನು ದಪ್ಪ ಎಳೆ ತಗೊಂಡಿರೋದ್ರಿಂದ ಈ ಥರ ಬಂದಿದೆ. ಇದನ್ನು ನೀವು ಇದು ಒಂದು ಮೆಥಡ್ ಆಯಿತಾ. ಇನ್ನೊಂದು ಮೆಥಡ್ ತೋರಿಸ್ತೀನಿ ನಿಮಗೆ ಈ ಥರ ಹಾರ ಮಾಡೋಕ್ಕೆ ಬರಲ್ಲ ಅಲ್ವಾ ಇಲ್ಲಿ ಕೆಲವರಿಗೆ. ಅವಾಗೇನು ಮಾಡಬೇಕು, ಒಂಚೂರು ಈ ಥರ ಹತ್ತಿ ಕಿತ್ಕೊಂಡು ಈ ಥರ ಮಾಡಿ ನೋಡಿ. ಈ ಥರ ಮಾಡಿದಾಗ ಇಷ್ಟು ಒಂದು ಎಳೆ ಆಗುತ್ತೆ. ಅದು ಸ್ವಲ್ಪ ದಪ್ಪಾಗೆ ತೊಗೊಳ್ಳಿ. ಈ ಥರ ತೊಗೊಂಡು ಹೀಗನ್ನು ಕೈ ಹೀಗಂದ ತಕ್ಷಣ ದಳ ಈ ಥರ ಬರುತ್ತೆ. ಬಂದಾಗ ಅದನ್ನು 2 ಮಾಡಿಸ್ಬಿಟ್ಟು ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಹಂಗೆ ಬರಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಈ ಥರದ್ದನ್ನೇ ತೆಗೆಯೋದು, ಸ್ವಲ್ಪ ಹಿಂಗೆ ಅನ್ನೋದು. ಹೀಗಂದಾಗ ಈ ಥರ ದಳ ಆಗುತ್ತೆ ನೋಡಿ. ಈ ಥರ ಮಾಡಿ ಇಡೋದು. ಇದೇ ಥರ ನೀವು ಒಂದು 21 ಎಳೆ ಮಾಡಿ 21 ದಳಗಳು ಎಳೆಲ್ಲ 21 ದಳಗಳನ್ನ ಮಾಡಿ ನೀವು ಈ ಥರ ಇದೇ ರೀತಿ ದಳಗಳನ್ನೆಲ್ಲ 21 ಮಾಡಿ
21 ದಳ ಮಾಡಿ ಈ ಥರನಾದ್ರು ಸೇರಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ಆಮೇಲೆ ಅದಕ್ಕೆ ಹತ್ತಿ ಹಾಕಿ ಹಿಂಗೆ ಮಾಡ್ಕೊಬೋದು. ಹಿಂಗೆ ಈ ಥರನೂ ಮಾಡ್ಕೊಬೋದು ನೀವು. ಆ ಥರ ಎಳೆಯಕ್ಕೆ ಬರಲಿಲ್ಲ ಅಂತಂದರೆ ತೆಗಿಯೋದು, ಹೀಗೆ ಅನ್ನೋದು. ಇದು ಈಸಿನೇ ಆಗುತ್ತೆ, ಏನಿಲ್ಲ, ಬೇಗ ಆಗುತ್ತೆ. ಇದು ಮಾಡೋದು, ಇದು ಮಾಡಿದಾಗ ಒಂದು ದಳ ಆಯಿತು. ಇದೇ ಥರ ನೀವು 21 ದಳ ಮಾಡ್ಕೊಳ್ಳಿ. 21 ದಳ ಮಾಡ್ಕೊಂಡು ಎಲ್ಲನೂ ಸೇರಿಸಿ ಎಲ್ಲನೂ ಸೇರಿಸಿ ಒಂದು ಸ್ವಲ್ಪ ಹೊತ್ತು ತೊಗೊಂಡು ಈ ಥರ ಬತ್ತಿ ಮಾಡಿ ಸೇಮ್ ಏನು ಹೇಳ್ಕೊಟ್ಟಿದ್ದು ಅದೇ ಥರ ಬತ್ತಿ ಮಾಡಿ ಆ ಥರ ಮಾಡಿ ತುಪ್ಪದಲ್ಲಿ ಇದನ್ನ ಕಲಿಸ್ಕೋಬೇಕು. ಅಂದರೆ ನೋಡಿ, ನಾನು ಆಲ್ರೆಡಿ ಇಲ್ಲಿ ಮಾಡಿ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಆ ಥರ ಇದನ್ನು ಹೀಗೆ ಇಟ್ಬಿಟ್ಟು ಇದರಲ್ಲಿಟ್ಟು ಸ್ಪೂನ್ ತುಪ್ಪನ ಬಿಸಿ ಮಾಡಿಕೊಂಡು ಆ ಸ್ಪೂನಲ್ಲಿ ಉಯ್ದರೆ, ತುಪ್ಪದಿಂದ ಉಯ್ದರೆ ಈ ಥರ ಗಟ್ಟಿಯಾಗುತ್ತೆ. ನಾನು ನಿಮಗೆ ಮಣ್ಣಿನ ದೀಪದಲ್ಲಿ ಹೇಳಿದ್ದೀನಿ. ಮಣ್ಣಿನ ದೀಪನೇ ಹೊಸದು ಮಣ್ಣಿನ ದೀಪ ತೊಗೊಳ್ಳಿ, ಮಣ್ಣಿನ ದೀಪ 2 ತೊಗೊಂಡು ಅದರಲ್ಲಿ ಇದನ್ನು ಮಾಡಿ ಅಂತ ಹೇಳಿದ್ದೀನಿ. ನಾನು ಸದ್ಯಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಅಂತ ನನ್ನ ಹತ್ರ ಬೆಳ್ಳಿ ದೀಪ ಇತ್ತು, ಅದಕ್ಕೆ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನನ್ನ ಸಂಕಲ್ಪ ಏನು ತೊಗೊಂಡಿಲ್ವಲ್ಲ ಈಗ, ಹಾಗಾಗಿ ಇದನ್ನು ನೀವು ತೋರಿಸ್ಲಿಕ್ಕೋಸ್ಕರ ಬೆಳ್ಳಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಏನು ಮಾಡಿದರೆ ಈಸಿ ಆಗಬೇಕು ಅಂತಂದರೆ 2 ಸೆಟ್ ತೊಗೊಳ್ಳಿ ಮಣ್ಣಿನ ದೀಪನ. ಒಂದು ಸೆಟ್ಟಲ್ಲಿ ಈ ಥರ ಮಾಡಿಬಿಟ್ಟಿದ್ದೀನಿ, ತುಪ್ಪ ಎಲ್ಲ ಇಡಿ. ಇನ್ನೊಂದು ಸೆಟ್ಟಲ್ಲಿ ಮತ್ತೆ ನಾಳೆ ಬೆಳಿಗ್ಗೆನೂ ಮಾಡಬೇಕಲ್ವಾ, ಒಂದೇ ಸೆಟ್ಟಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ರೀತಿ ಒಂದು 2 ಸೆಟ್ ಮಾಡಿ ಇಟ್ಕೊಂಡ್ರೆ ಒಂದಾದಮೇಲೆ ಒಂದು ಮಾಡಿರೋ ನೈಟಲ್ಲೇ ನೀವು ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬೋದು. ಆ ರೀತಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಇದು ಭಾಳ ಈಸಿ. ಇದು ಸ್ವಲ್ಪ ದಿನ ಹಂಗನ್ಸುತ್ತೆ. ನೀವು ಬೇಕಿದ್ರೆ ಒಂದು 48 ದಿವಸ ಹೇಳಿದ್ದೀನಿ ನಾನು. 48 ದಿವಸಕ್ಕೂ ನೀವು 48 ಜೋಡಿ ಬತ್ತಿಗಳನ್ನ ನೀವು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಬತ್ತಿನ. ಆದರೆ ತುಪ್ಪ ಹಾಕಿಡಬೇಡಿ, ಒಂಥರ ಎಲ್ಲ ಕಚ್ಕೊಂಡ್ಬಿಡುತ್ತೆ, ತೆಗ್ಲಿಕ್ಕಾಗಲ್ಲ, ದಳಗಳೆಲ್ಲ ಮುಟ್ಕೊಂಡಂಗಾಗುತ್ತೆ. ನೀವು ಬತ್ತಿಗಳು ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾವಾಗ ದೀಪದಲ್ಲಿ ಹೀಗಿಡಿ ಇಟ್ಬಿಟ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ, ತುಪ್ಪ ಸ್ವಲ್ಪ ಎಳ್ಳೆಣ್ಣೆ ಇಳಿದ್ದೀನಿ, ಅದನ್ನು ಬಿಸಿ ಮಾಡಿಬಿಟ್ಟು ಎರಡನ್ನೂ ಹಾಕ್ಬಿಟ್ಟು ಅದರಲ್ಲಿ ಅದ್ಬಿಟ್ಟಿದ್ದೀನಿ. ಅದ್ರ ಮೇಲೆ ದೀಪದಲ್ಲಿ ಇಟ್ಟು ಆ ತುಪ್ಪನ ಅದ್ರ ಮೇಲೆ ಇಡಿ. ಅವಾಗ ಸೆಟ್ಟಾಗಿರುತ್ತೆ. ರಾತ್ರಿ ಬೆಳಗ್ಗೆ ಗೆದ್ದು ಅದು ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಅಕ್ಕಿ ಇದು ದಳ ಎಲ್ಲ ಹಾಕ್ಕೊಂಡಿದ್ದೀನಿ. ಆಗ ಅದನ್ನು ಇಟ್ಬಿಟ್ಟು ಈಗ ಜೋಡಿಸ್ಕೊಂಡು ಸ್ವಲ್ಪ ಕೆಂಪು ಗುಲಾಬಿ ಹಾಕಿ ಇದನ್ನು ಈ ರೀತಿ ಮಾಡಿ ಹಚ್ಚೋದು. ಫ್ರೆಂಡ್ಸ್, ಇದು ಅಕ್ಕಿ ಮತ್ತು ಕೆಂಪು ಗುಲಾಬಿ ಹಾಕೋದ್ರಿಂದ ಏನು ಅಂತಂದರೆ, ಈಗ ನಮ್ಮದು ಯಾವುದೇ ಅದು ಆರ್ಥಿಕವಾಗಿ ನಮಗೆ ಹಣಕಾಸಿನ ವ್ಯವಹಾರ ಅಲ್ವಾ, ನಾವು ಜಾಬ್ ಆಗ್ಬೋದು ಅಥವಾ ನಮಗೇನಾದ್ರೂ ಒಂದು ದುಡ್ಡು ಸ್ಟ್ರಕ್ ಮನಿ ಬರೋದಾಗಿರ್ಬೋದು, ಯಾವುದಾದ್ರೂ ಕೂಡ ಹೆಲ್ತು ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ಬೇಸ್ ಚಕ್ರ ಅಂದರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದೆ. ಆ ಮೂಲಾಧಾರ ಚಕ್ರಕ್ಕೆ ಚೆನ್ನಾಗಿದ್ದರೆ, ಆ್ಯಕ್ಟಿವ್ ಆಗಿದ್ದರೆ, ಅದು ಸದೃಢವಾಗಿದ್ದಾಗ ಮಾತ್ರ ನಮಗೆ ಹಣದ ಹರಿವು ಅಥವಾ ಹೆಲ್ತು ಚೆನ್ನಾಗಿ ಸದೃಢವಾಗಿ ನಮ್ಮ ದೇಹಕಾಯ, ಮೂಳೆ, ಮಾಂಸಗಳು, ನರಳುಗಳೆಲ್ಲ ಚೆನ್ನಾಗಿ ಇರಬೇಕು ಅಂದರೆ ಮೂಲಾಧಾರ ಬೇಸ್ ಚಕ್ರ ನಮ್ಮ ಮೂಲ ಅಲ್ವಾ. ಅದು ಬೇಸ್ ಚಕ್ರ ಯಾವತ್ತೂ ಗಣೇಶನಿಗೆ ಇದು ಲಂಬೋದರ ಅಂತ ಹೇಳ್ತೀವಲ್ಲ, ನಮ್ಮ ಅಕ್ಷರದಿಂದ ಆಗುತ್ತೆ. ಅದಕ್ಕೆ ಗಣೇಶನೇ ಅಧಿಪತಿ. ಆದ್ದರಿಂದ ನಾವು ಅಕ್ಕಿನ ಮತ್ತು ಕೆಂಪು ಗುಲಾಬಿನ ನಾವು ಇಟ್ಟು ನಾವು ಪೂಜೆ ಮಾಡಿ 21 ಎಳೆ ಮಾಡಿದಾಗ ನಮಗೆ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ಅಕ್ಕಿನ ಯಾಕೆ ನಾವು ಹಾಕಿ ಪೂಜೆ ಮಾಡ್ತೀವಿ ಅಂತಂದರೆ, ಹಕ್ಕಿ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಅದು ಚಂದ್ರ ಅಂದರೆ ಮನಸ್ಕಾರಕ. ನಮ್ಮ ಮನಸ್ಸು ಒಂದು ಸಮಸ್ಥಿತಿಗೆ ಬಂದು ಪವಿತ್ರತೆ ಹೊಂದಬೇಕು. ಈ ಜ್ಯೋತಿ ಪವಿತ್ರ ರೂಪ, ಅದು ಹಕ್ಕಿ ಮನಸ್ಸು ರೂಪ, ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ವ. ಹಾಗಾಗಿ ನಮಗೆ ಮನಸ್ಸು ಒಂದು ಪವಿತ್ರವಾಗಿದ್ದು ನಮ್ಮ ಜ್ಞಾನದ ಜ್ಯೋತಿ ಚೆನ್ನಾಗಿದ್ರೇ ನಾವು ಎಲ್ಲ ಕಡೆನೂ ಅವೇರ್ನೆಸ್ ಆಗಿರುತ್ತಲ್ವ. ಅದಕ್ಕೆ ಅಕ್ಕಿ ಹಾಕಿ ಗಣೇಶನಿಗೆ ಕಲ್ಲರು, ಮೂಲಾಧಾರ ಚಕ್ರ ಯಾವತ್ತು ಕೆಂಪು ಕಲರ್ ಇರುತ್ತೆ, ಅದು ಕಲ್ಲರು ಬೇಸ್ನಲ್ಲಿ ಅದನ್ನು ಕೆಂಪು ಗುಲಾಬಿನ ಹಾಕಿ ಸ್ವಲ್ಪ ಆರತಿ ಮಾಡಿದಾಗ ಗಣೇಶನಿಗೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಗಣೇಶ. ಈಗ ನೆಕ್ಸ್ಟು ಏನು ಕಡಲೆಕಾಳು ಹಾರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು